ಪ್ರಿಯವಾದವರೇ, ನಮ್ಮ ಸಹಾಯಕನು ವಿಮೋಚಕನೂ ಆದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತೇನೆ. ಈ ದಿನದ ವಾಕ್ಯದ ಭಾಗ ಆದಿಕಾಂಡ 31:40 ವಚನ. ಹಗಲಲ್ಲಿ ಬಿಸಿಲಿನಿಂದಲೂ ಇರುಳಲ್ಲಿ ಚಳಿಯಿಂದಲೂ ಬಾಧೆಪಟ್ಟೆನು. ನಿದ್ದೆ ಮಾಡುವುದಕ್ಕಾದರೂ ಅವಕಾಶ ಸಿಕ್ಕಲಿಲ್ಲ. ನನ್ನ ಸ್ಥಿತಿ ಹೀಗಿತ್ತು. ಪ್ರಿಯರೇ, ಯಾಕೋಬನು ತನ್ನ ಯೌವನದಲ್ಲಿ ತನ್ನ ಅಣ್ಣನಾದ ಏಸಾವನು ತನ್ನನ್ನು ಕೊಲ್ಲಬಹುದೆಂದು ಭಯದಿಂದ ಮನೆಯನ್ನು ಬಿಟ್ಟು ಹೊರಟು ಹೋದನು. ತನ್ನ ಭವಿಷ್ಯ ಹೇಗಿರುತ್ತದೋ ಎಂದು ತಿಳಿಯದೆ ಬರಿಗೈಯಿಂದ ಯೋರ್ದಾನ್ ನದಿಯನ್ನು ದಾಟಿ ತನ್ನ ಮಾವನಾದ ಲಾಬಾನನ ಮನೆಗೆ ಹೋದನು. ಅಲ್ಲಿ 20 ವರ್ಷಗಳ ಕಾಲ ಅವಮಾನ ಮತ್ತು ಸಂಕಷ್ಟಗಳನ್ನು ಅನುಭವಿಸಬೇಕಾಯಿತು. ಹಗಲಲ್ಲಿ ಬಿಸಿಲು ಮತ್ತು ರಾತ್ರಿಯಲ್ಲಿ ಚಳಿ ಅವನನ್ನು ಬಾಧಿಸಿತು. ನಿದ್ರೆ ಅವನಿಂದ ದೂರವಾಗಿತ್ತು. ಅವನು ಹಗಲು ರಾತ್ರಿ ಕುರಿಗಳನ್ನು ಕಾಯುತ್ತಿದ್ದರೂ ಸರಿಯಾದ ಸಂಬಳ ಸಿಗಲಿಲ್ಲ. ಲಾಬಾನನ ಮುಖಭಾವವು ಅವನ ಬಗ್ಗೆ ಬದಲಾಯಿತು. ಆದರೂ ಯಾಕೋಬನನ್ನು ಕರೆದ ದೇವರು ಅವನನ್ನು ಕೈಬಿಡಲಿಲ್ಲ. ನೀನು ನಿನ್ನ ಪಿತೃಗಳ ದೇಶಕ್ಕೆ ಹಿಂತಿರುಗಿ ಹೋಗು, ನಾನು ನಿನ್ನ ಸಂಗಡ ಇರುವೆನು ಎಂದು ದೇವರು ಹೇಳಿದನು. ಯಾಕೋಬನು ಪ್ರಯಾಣ ಬೆಳೆಸಿದಾಗ ತನ್ನನ್ನು ಕೊಲ್ಲಲು ಕಾಯುತ್ತಿದ್ದ ಅಣ್ಣ ಏಸಾವನ ಬಗ್ಗೆ ಕೇಳಿ ಹೆದರಿ ದೇವರಿಗೆ ಮೊರೆಯಿಟ್ಟನು. ಏಸಾವನು 400 ಜನರೊಂದಿಗೆ ಬರುತ್ತಿದ್ದಾನೆ ಎಂದು ತಿಳಿದಾಗ ಯಾಕೋಬನು ಭಯಗೊಂಡು ತನ್ನ ಬಳಿಯಿಂದ ಜನರನ್ನು ಮತ್ತು ಮಂದೆಗಳನ್ನು 2 ಗುಂಪುಗಳನ್ನಾಗಿ ವಿಂಗಡಿಸಿದನು. ಕೊನೆಯಲ್ಲಿ ಬೇರೆ ದಾರಿ ಇಲ್ಲದೆ ಅವನು ಕರ್ತನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಪ್ರಾರ್ಥಿಸಿದನು. ಆ ರಾತ್ರಿ ಅವನು ದೇವದೂತನೊಂದಿಗೆ ಹೋರಾಡಿ ಜಯಶಾಲಿಯಾದನು ಮತ್ತು ಅವನ ಹೆಸರು ಇಸ್ರಾಯೇಲ್ ಎಂದು ಬದಲಾಯಿತು. ಯಾಕೋಬನು ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಕರುಣೆಯನ್ನು ಪಡಕೊಂಡನು. ದೇವರು ಅವನ ಎಲ್ಲ ಸಂಕಷ್ಟಗಳನ್ನು ನೀಗಿಸಿ ಅವನನ್ನು ಆಶೀರ್ವದಿಸಿದನು. ಇವತ್ತು ನೀವು ಕಷ್ಟದಲ್ಲಿದ್ದೀರಾ? ದೇವರ ಬಳಿಯಲ್ಲಿ ಮೊರೆಯಿಡಿರಿ. ಆತನು ನಿಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸಿ ನಿಮ್ಮನ್ನು ಕೂಡ ಆಶೀರ್ವಾದ ಮಾಡುವವನಾಗಿದ್ದಾನೆ. ಹಾಗಾಗುವಂತೆ ಸರ್ವಶಕ್ತನಾದ ದೇವರು ನಿಮಗೆ ಸಹಾಯ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು.